ಕೃಷ್ಣಾ ನದಿ ನೀರಿನ ವಿಷಯವಾಗಿ ಮತ್ತೆ ಮಹಾಖ್ಯಾತೆ. ರಾಜಾಪುರ ಬ್ಯಾರೇಜ್ಗೆ ಪೊಲೀಸ್ ಸಿಬ್ಬಂದಿ ನಿಯೋಜನೆ. ಕೃಷ್ಣಾ ನೀರಿನ ವಿಷಯವಾಗಿ ಮಹಾರಾಷ್ಟ್ರ ಸರ್ಕಾರ ಮತ್ತೆ ಈಗ ಖ್ಯಾತೆ ತೆಗೆದಿದ್ದು ಕರ್ನಾಟಕಕ್ಕೆ ಹರಿದು ಬರುತ್ತಿರುವ ನೀರನ್ನು ತಡೆಹಿಡಿದಿದೆ. ಮಹಾರಾಷ್ಟ್ರದ ಶಿರೋಳ್ ತಾಲೂಕಿನ ಮತ್ತು ಕರ್ನಾಟಕದ ಕಾಗವಾಡ ತಾಲೂಕಿನ ಸೀಮೆಯಲ್ಲಿರುವ ಮಹಾರಾಷ್ಟ್ರದ ರಾಜಾಪುರ ಬ್ಯಾರೇಜ್ ಮೂಲಕ ಕೃಷ್ಣಾ ನದಿ ಕರ್ನಾಟಕದ ಬೆಳಗಾವಿ, ವಿಜಯಪುರ, ಬಾಗಲಕೋಟೆ ಜಿಲ್ಲೆಗಳ ಗ್ರಾಮಗಳಿಗೆ ಹರಿದು ಬರುತ್ತಿದೆ. ಆದರೆ ಮಹಾರಾಷ್ಟ್ರದ ಸರ್ಕಾರ ರಾಜಾಪುರ ಬ್ಯಾರೇಜ್ ಬಳಿ 4 ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿ ನೀರು ಕರ್ನಾಟಕಕ್ಕೆ ಹರಿಯದಂತೆ ನೋಡಿಕೊಳ್ಳುತ್ತಿದ್ದು, ಇಷ್ಟಾದರೂ ನದಿ ನೀರು ಬ್ಯಾರೇಜ್ಗೆ ಹಾಕಿರುವ ತಡೆಗೋಡೆಗಳ ಮೇಲಿಂದ ಹರಿದು ನದಿ ಸೇರುತ್ತಿದೆ. ಸದಾ ಕರ್ನಾಟಕದೊಂದಿಗೆ ಒಂದಿಲ್ಲ ಒಂದು ತಂಟೆ ಮಾಡುತ್ತಿರುವ ಮಹಾರಾಷ್ಟ್ರ ರಾಜ್ಯ ಈಗ ರಾಜಾಪುರ ಬ್ಯಾರೇಜ್ ಮೇಲೆ 2 ಪೊಲೀಸ್ ಇಲಾಖೆ ಸಿಬ್ಬಂದಿ ಹಾಗೂ 2 ನೀರಾವರಿ ಇಲಾಖೆಯ ಸಿಬ್ಬಂದಿ ನಿಯೋಜನೆ ಮಾಡಿ 4 ಸಿಬ್ಬಂದಿಯ 2 ಗಸ್ತು ತಂಡ ನೇಮಕ ಮಾಡಿ ಹಗೆತನ ತೋರುತ್ತಿದೆ. ಪಂಚ್ ನ್ಯೂಸ್ಗಾಗಿ ಶಿರಗುಪ್ಪಿಯಿಂದ ಬಸವರಾಜ್ ತಾರ್ದಾಳೆ.